ಮೇನ್ಲಿ JC ರೋಡ್ಗೆ ಹೋಗ್ಬೇಕು, ಇನ್ನು ಹಾಕ್ಸ್ಕೊಂಬರ್ಬೇಕಂದ್ರೆ I did 50 rupees like ಇಮೋಷನಲ್ ಡ್ಯಾಮ್ ಇಟ್. 20 rupees ಈಸ್ಕೊಡು ನನ್ನ ಹತ್ರ. ಅವರು ರಿಚ್, ಬರೀ 500 ಇಟ್ಕೊಂಡಿರ್ತಾರೆ, ಜೋಬಲ್ಲಿ ಚೇಂಜ್ ಇರಲ್ಲ. ಏನು ಮಾಡಿದ್ಯಾ ನೀನು ಪರಿ? 1 2 3 ಸ್ಟಾರ್ಟ್. 6 7. ವೆಲ್ಕಮ್ ಬ್ಯಾಕ್ ಟು ನಿಖಿತಾಸ್ ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಬೈಕ್ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ನಾನು ಬೈಕ್ ತೊಗೊಂಡು ಆಲ್ಮೋಸ್ಟ್ Jan 1 ತೊಗೊಂಡಿದ್ದು, ಇವತ್ತಿಗೆ ಆಲ್ಮೋಸ್ಟ್ 3 months ಆಯಿತು. ಆದರೂ ನಮ್ಮಮ್ಮ ಹೇಳಿದ್ದಾರೆ ವ್ಲಾಗಲ್ಲಿ, ಎಷ್ಟು ಅಂದರೆ ವ್ಲಾಗಲ್ಲಿ ಅವರಿಗೆ ಭಯ ಅಂತೆ ಹಿಂದೆಗಡೆ ಸಪೋರ್ಟ್ ಇಲ್ಲದಲ್ಲೇ ಕುತ್ಕೊಳ್ಳೋದಕ್ಕೆ. 3 months ಆದರೂ ನಮ್ಮಮ್ಮ ಒಂದು ಸಲ ಬೈಕ್ ಮೇಲೆ ಕುತ್ಕೊಂಡಿಲ್ಲ. ಸೊ ಇಷ್ಟು ದಿವಸ ನನಗೆ ಟೈಮ್ ಕೂಡ ಸಿಕ್ಕಿಲ್ಲ, ಮತ್ತು ಅಲ್ಲಿಗೆ ಹೋಗೋಕ್ಕೆ ಚಾನ್ಸ್ ಕೂಡ ಸಿಕ್ಕಿಲ್ಲ. ಇವತ್ತು ಟೈಮ್ನ ಫ್ರೀ ಮಾಡ್ಕೊಂಡು ನಮ್ಮಮ್ಮಂಗೋಸ್ಕರ, ನಮ್ಮಮ್ಮನ ಗಾಡಿ ಮೇಲೆ ಕೂರಿಸ್ಕೊಳ್ಳೇಬೇಕು. ಗಾಡಿ ತೊಗೊಂಡಿದ್ದು ಅವ್ರಿಗೋಸ್ಕರ ಮನೇಲಿ. ಈ ಗಾಡಿ ಹತ್ತಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಗಾಡಿಗೆ ಹಿಂದೆಗಡೆ ಬ್ಯಾಕ್ ಸಪೋರ್ಟ್ ಹಾಕ್ಸ್ಬೇಕು ಅಂತ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೊರಡುವ. ಸೊ ಇದು ಎಲ್ಲ ಕಡೆ ಕೇಳಿ ನೋಡಿದೆ, ಇಲ್ಲಿ ನಮ್ಮ ನಿಯರ್ ಬೈ ಎಲ್ಲೂ ಸಿಗ್ತಿರಲಿಲ್ಲ. ಸೊ ಮೇನ್ಲಿ JC ರೋಡ್ಗೆ ಹೋಗ್ಬೇಕು, ಇನ್ನು ಹಾಕ್ಸ್ಕೊಂಬರ್ಬೇಕಂದ್ರೆ. ಬನ್ನಿ ಇವಾಗ ಹೋಗಿ JC ರೋಡಿಗೆ ಬ್ಯಾಕ್ ಸಪೋರ್ಟು ಮತ್ತು ಇನ್ನೂ ಒಂದು ಸ್ವಲ್ಪ ಆಕ್ಸೆಸರೀಸ್ ನೋಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಮತ್ತು ಏನು ಹಾಕ್ಸ್ಬೋದು ಅಂತ ನೋಡುವ. ಆ್ಯಕ್ಚುಲಿ ಬಾಡಿ ಗಾರ್ಡ್ ಕೂಡ ಹಾಕ್ಸ್ಬೇಕು, ಬಾಡಿ ಗಾರ್ಡ್ ಹಾಕ್ಸ್ಲಿಲ್ಲ, ಮತ್ತು ಅಂಡರ್ ಗಾರ್ಡ್ ಕೂಡ ಹಾಕ್ಸಿರಲಿಲ್ಲ. ರಾಯಲ್ ಎನ್ಫೀಲ್ಡಲ್ಲಿ ತೊಗೊಬೇಕಾರೆ ಹಾಕ್ಸಿ ಅಂತ ಹೇಳಿದರು. ಬಟ್ ತುಂಬ ಕಾಸ್ಟ್ಲಿ. ಅಲ್ಲಿ ನಿಮಗೊಂದು ಬಾಡಿ ಗಾರ್ಡೇ 4,500 5,000 ಇತ್ತು, ಅಂದರೆ ಅಂಡರ್ ಗಾರ್ಡು. ಸೊ ತುಂಬ ಕಾಸ್ಟ್ಲಿ. ಹೆಡ್ಲೈಟ್ಸ್ ಎಲ್ಲ ಅಲ್ಲಿ 2000 ಎಲ್ಲ ಇದೆ. ಅದೇ ಅವರೇ ಸಜೆಸ್ಟ್ ಮಾಡಿದ್ರು, ರಾಯಲ್ ಎನ್ಫೀಲ್ಡ್ ಅವರೇ, ಔಟ್ಸೈಡ್ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳಿ, ನಿಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ ಅಂತ. ಸೊ ನನಗೆ ಇಷ್ಟು ದಿವಸ ಟೈಮ್ ಸಿಕ್ಕಿರಲಿಲ್ಲ. ಸೊ ಬನ್ನಿ ಇವಾಗ ಹೋಗಿ ಹಾಗೆ ಮಾಡಿಸ್ಕೊಂಬರುವ. ಇನ್ನು ಮುಂಚೆ ಆಫೀಸ್ ಇತ್ತಲ್ಲ, ಸೊ ಆಫೀಸ್ ಇರೋದ್ರಿಂದ ನನಗೂ ಟೈಮ್ ಸಿಕ್ಕಿರಲಿಲ್ಲ. ಬನ್ನಿ ಇವಾಗ ಹೋಗಿ JC ರೋಡಿಗೆ ಏನೇನು ಫಿಟ್ಟಿಂಗ್ ಮಾಡಿಸ್ಬೋದು, ಮತ್ತು ಬ್ಯಾಕ್ ರೆಸ್ಟ್ ಅಂತೂ ಹಾಕ್ಸ್ಕೊಂಬರಲೇಬೇಕು. ಇವತ್ತು ನಮ್ಮಮ್ಮನ ಈ ಗಾಡಿ ಮೇಲೆ ಕೂರಿಸ್ಲೇಬೇಕು. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬನ್ನಿ, ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ಮಧ್ಯಾಹ್ನ ಗಾಡಿನ ಆ್ಯಕ್ಚುಲಿ ನಾನು 2 days ಹೀಗೆ ನಿಲ್ಲಿಸಿದ್ದೆ. ಆದ್ದರಿಂದ ಫಸ್ಟು ಗಾಡಿ ಯಾವಾಗಲೂ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ. ಇಂಜಿನಿಗೆ ಆಯಿಲು ಸಪ್ಲೈ ಆಗಬೇಕು. ಸೊ ಯಾರೇ ಹೊಸ ಗಾಡಿ ತೊಗೊಂಡ್ರೆ BS6 ಮಾಡೋದು, ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿ ಗಾಡಿಗೆ ಎಲ್ಲ ಕರೆಕ್ಟಾಗಿ ಆಯಿಲ್ ಸಪ್ಲೈ ಆಗಲಿ. ಆಮೇಲೆ ಗಾಡಿ ಒಂದು 2-3 minutes ಕೋಲ್ಡ್ ಸ್ಟಾರ್ಟ್ ಆಗಬಿಡಿ. ಮ್ಯಾಕ್ಸಿಮಮ್ 5 minutes ಬಿಟ್ಬಿಡಿ ಗಾಡಿನ. ಈ ಥರ ಡಬಲ್ ಸೈಡ್ ಸ್ಟ್ಯಾಂಡ್ ಹಾಕಿ, ಯಾಕಂದರೆ ಒಂದು ಸೈಡು ಸೈಡ್ ಸ್ಟ್ಯಾಂಡ್ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಸೈಡ್ ಸ್ಟ್ಯಾಂಡ್ ಹಾಕಿ ಮಾಡೋಕ್ಕೆ ಹೋದರೆ ಮತ್ತೆ ಒಂದೇ ಸೈಡ್ ಇಂಜಿನಿಗೆ ಸಪ್ಲೈ ಆಗುತ್ತೆ, ಇನ್ನೊಂದು ಸೈಡ್ ಆಗಲ್ಲ, ಬೇಗ ಹಾಳಾಗೋಗುತ್ತೆ. ಸೊ 2 ಸೈಡ್ ಹಾಕೋ ಥರ ಮಿಡಲ್ ಸ್ಟ್ಯಾಂಡ್ ಹಾಕಿ ಬಿಟ್ಬಿಡಿ ಆರಾಮಾಗಿ, ಅದು ಕೋಲ್ಡ್ ಸ್ಟ್ಯಾಂಡ್. ಚಿಕ್ಕ ಒರಿಜಿನಲ್ ಥರ ಇದು. ಎಷ್ಟಿದು? ಇದು ನಾನು ಕೇಳ್ತೀನಿ. ಇದು ಇದೆಯಾ? ಸಮ್ ಗಾಡಿ ಸಿಗುತ್ತೆ. ಎಷ್ಟದು ಸ್ಟಾರ್ಟಿಂಗು? ಸಮ್ ಗಾಡಿ ನಿಮಗೆ ಯಾವ ಟೈಪ್ ಬೇಕು ಅದು ಡಿಸೈನ್ ತೋರಿಸ್ತೀನಿ, ಆ ಪ್ರಕಾರ ಇದು ಹಿಂಗೆ ಬರುತ್ತೆ. This one or the Which we have warranty. Is this good? this is good. Yeah, you can see the MRP. This is 2599. Okay. Like I'm giving you less than 50%. This MRP is like 1599. Okay. This is 1100. This is 1200. But this will get 1 year warranty. So both are the same. You can see the like the built and everything. ನೀವೇನು ಹೇಳಿದ್ರೆ 1 year ವಾರಂಟಿ ಸಿಗುತ್ತೆ. 1 year warranty ಸಿಗುತ್ತೆ ನಿಮಗೆ. ಎರಡು ಸೇಮ್ ವೈಬ್ರೇಷನ್ ಪ್ರಾಡಕ್ಟ್ ಬರುತ್ತೆ. ಕ್ಲಿಪ್ಪು ಅನ್ಕ್ಲಿಪ್ಪು ಸೇಮ್ ಇದೆ ಕೊಡಿ. I'll do the same price because I'm giving you warranty and I already quoted you the best price. So including both you'll get 2200. Make it little less, right? I did 50 rupees like Emotional, damn it. See, I have quoted you the best price itself. So giving reducing more amount would be like it would be like my loss.
ಸೊ ಐ ಕಾಂಟ್ ಡೂ ದಟ್. 2000 ಫೈನಲ್ ಮಾಡ್ಕೊಳ್ಳಿ ಹೋಗ್ಲಿ. ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ ಹೇಳಿರೋದೇ ಪ್ರೈಸೇ, ನನ್ನ ಪ್ರಾಡಕ್ಟ್ ಪ್ರೈಸ್ ಹೇಳಿದೆ. ನನ್ನ 2500 ಇಲ್ಲಿ ಎನಿವೇಸ್ ಇದ್ರಲ್ಲಿ ವ್ಯಾರಂಟಿ ನನಗೆ ಏನು ಯೂಸ್ ಆಗಲ್ಲ, ಮತ್ತೆ ಇಲ್ಲಿಗೆ ಬರಲ್ಲ ನಾನು. ವಾರಂಟಿ ಏನಿಲ್ಲ. ಸರಿ Okay. ಆಯ್ತು. ಸರಿ ಇದೇ ಕೊಡಿ 2000. ವ್ಯಾರಂಟಿ ಇಲ್ಲ ತಾನೇ? ಇದ್ರ 50% ಕೊಡ್ತಾ ಇದ್ದೀರಾ ಅಂದರೆ 1500 ಕಂಪನಿ ಅವ್ರಿಗೆ ಎಷ್ಟು ಕೊಡ್ತಾರೆ ನೋಡಿ. ಲಾಸ್ಟ್ 2000 ಮಾಡ್ಕೊಳ್ಳಿ. ಇದು 50 rupees ಸೇರಿ 2050. ನಿಮಗೂ ಇಲ್ಲ ನಂದಿಲ್ಲ, ಸಾರಿ. ಸರಿ 2000 ಮಾಡ್ಕೊಳ್ಳಿ. 2000 ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ವೆಯ್ಟ್ 5 ಸೆಕೆಂಡ್. ಓಕೆ ಫೈನಲಿ ಇವಾಗ ಜಸ್ಟ್ ಬ್ಯಾಕ್ ರೆಸ್ಟ್ ಮಾತ್ರ ಹಾಕ್ಸ್ತಿರೋದು. ಇದೇ 1050 ಅಂತೆ. ಇನ್ನು ಫೋನ್ ಹೋಲ್ಡರು ಹಾಕ್ಸ್ಕೊಬೇಕಂತ ಇಲ್ಲ, ಜಾಸ್ತಿ ಹೇಳ್ತಾ ಇದ್ದಾರೆ. 800 rupees 900 rupees ಬರೀ ಫೋನ್ ಹೋಲ್ಡರಿಗೆ, ಅದು ವಿತೌಟ್ ವ್ಯಾರಂಟಿ. ಅಮ್ಮ ಅದಕ್ಕೆ ಬೇಡ, ಬರೀ ಇದನ್ನೊಂದು ಹಾಕ್ಸ್ಕೊಂಬ ಅಂತ ಹೇಳಿದ್ರು. ಸೊ ಇವಾಗ ಅದು ಮಡ್ಗಾಡೆಲ್ಲ ಬಿಚ್ಚಬೇಕಂತೆ. ಮಡ್ಗಾಡು ಬಿಚ್ಚಿ ಬ್ಯಾಕ್ ರೆಸ್ಟ್ ಹಾಕ್ಸ್ಕೊಂಡ್ರೆ ಅಮ್ಮಂಗೆ ಅಂತಲೇ ಇಲ್ಲ, ಇನ್ನು ಯಾರೇ ಹಿಂದೆ ಕೂತ್ಕೊಂಡ್ರು ಸೇಫ್ಟಿ. ಗಾಡಿ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಅನ್ನೋದು ಭಯ ಒಂದು, ಆದ್ದರಿಂದ ಹಾಕ್ಸ್ತಾ ಇರೋದು. ಇವಾಗ ಇದೆಲ್ಲ ಫಿಟ್ಟಿಂಗ್ ಮಾಡಿದೆ. ಫಿಟ್ಟಿಂಗ್ ಚಾರ್ಜಸ್ 300 rupees ಅಂತೆ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಲಾಸ್ಟ್ಲಿ ನೋಡೋಣ ಫೈನಲ್ ಎಷ್ಟಾಗುತ್ತೆ ಅಷ್ಟು ಪೇ ಮಾಡಿ ಹೋಗೋಣ. ಇವತ್ತು ಖಂಡಿತ ಈ ಗಾಡಿ ಮೇಲೆ ನಮ್ಮ ಅಮ್ಮನ ಕೂರಿಸ್ತೀನಿ. ಬನ್ನಿ ಹೋಗಿ ಫಿಟ್ ಮಾಡಿಸ್ಕೊಂಡು ಮನೆಗೆ ಹೋಗುವ. Yeah, it's actually we have recently reopened the shop. Okay. Some other person was there, ಓಕೆ so he did loss and he ran away. ಓಕೆ He had to pay market around 10 lakh rupees. He ran away ಓಕೆ from his. ಓಕೆ ಫೈನಲಿ ಬ್ಲೂಟೂತ್ ಕೂಡ ತೊಗೊಂಡು ಹೆಲ್ಮೆಟ್ಟಿಗೆ. ಯಾವಾಗಲೂ ಫೋನ್ಸ್ ಮತ್ತು ಫೋನಲ್ಲಿ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾವಾಗಲೂ ಹೆಲ್ಮೆಟ್ ಒಳಗಡೆ ಹಾಕ್ಸ್ಕೊಬೇಕಂತ ಇದ್ದೆ. ಸೊ ಜಸ್ಟ್ ಕೇಳೋದಕ್ಕೆ ಕಮ್ಮಿ ಪ್ರೈಸಿಗೆ ಮಾಡಿಕೊಟ್ರು. ಸೊ ಇದೊಂದು ಫಿಕ್ಸ್ ಮಾಡಿಸ್ಕೊಂಡ್ರೆ ಹೆಲ್ಮೆಟ್ಟಿಗೆ ನೆಕ್ಸ್ಟು ಎಲ್ಲೂ ಪ್ರಾಬ್ಲಮ್ ಆಗೋಲ್ಲ. ಸಾಂಗ್ ಕೇಳಿಸ್ಕೊಬೇಕಂದ್ರೂ, ಕಾಲಲ್ಲಿ ಮಾತಾಡಬೇಕಂದ್ರೂ ಏನೂ ಇಶ್ಯೂಸ್ ಇರೋಲ್ಲ. ಸೊ ಇದೊಂದು ಫಿಕ್ಸ್ ಮಾಡಿಸ್ಬೇಕು. ಮತ್ತು ಮೊಬೈಲ್ ಹೋಲ್ಡರ್ ತೊಗೊಳ್ಳಿಲ್ಲ, ಬರೀ ಬ್ಯಾಕ್ ರೆಸ್ಟಲ್ಲಿ ಏನಿದೆ ಬ್ಯಾಕ್ ರೆಸ್ಟ್ ಶೋದು. ಸೊ ಬ್ಯಾಕ್ ರೆಸ್ಟ್ ಏನಿತ್ತು ಅದೊಂದು ಹಾಕ್ಸಿದ್ದೀನಿ. ಮತ್ತು ಬ್ಲೂಟೂತ್ ಒಂದು ಹೆಲ್ಮೆಟ್ಟಿಗೆ ಹಾಕ್ಸ್ಕೊಬೇಕು. ಇದನ್ನು ಹಾಕ್ಸ್ಕೊಂಡು ಮನೆಗೆ ಹೊರಡುವ. ಇವಾಗ ಅಮ್ಮ ರಿಯಾಕ್ಷನ್ ನೋಡೋಣ. ಅಟ್ಲೀಸ್ಟ್ ಇವಾಗಾದರೂ ಗಾಡಿ ಮೇಲೆ ಕುತ್ಕೊತಾರೆ ಅನ್ನೋದು. क्या इन केडी मरले रीच क्या ಓಕೆ ಫೈನಲಿ ಎಲ್ಲ ಕಡೆ ಬಂದಾಗ ಯೂಟ್ಯೂಬರ್ ಅಂತ ಕೇಳ್ತಾರೆ ಕ್ಯಾಮ್ರಾ ತೆಗೆದಾಗ. ಒಬ್ಬರು ಫೋನಲ್ಲಿ ಇವಾಗ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಮಾಡಿಸ್ದೆ. ಸೊ ಯಾರ್ಯಾರು ಫೋನ್ ಕೊಡ್ತಾರೆ ಚಾನಲ್ ತೋರಿಸಿ ಅಂತ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ತೀನಿ. ಸೊ 1 more ಸಬ್ಸ್ಕ್ರೈಬರ್ ನನ್ನ ಕಡೆಯಿಂದ. ಇವಾಗ ಫೈನಲಿ ನನ್ನ ಬೈಕಿಗೆ ಬ್ಯಾಕ್ ಗಾರ್ಡ್ ಹಾಕ್ಸ್ಕೊಂಬಂದಾಯಿತು. ಇಲ್ಲಿ ನೋಡಿ ನಮ್ಮಮ್ಮ ಅವಾಗಿಂದನೂ ಇಲ್ಲಿ ನನಗೆ ಮನೆಗೆ ತೊಗೊಂಬ ಅಂತ ಬಂದರೆ ಇಲ್ಲಿಗೆ ಆವಾಗಿಂದ ಆ ಲ್ಯಾಂಗರಲ್ಲಿ ಏನೇನಿದೆಯೋ ಎಲ್ಲನೂ ಚೇಂಜ್ ಮಾಡಿ ನೋಡಿಸ್ಬಿಟ್ಟು ಚೆನ್ನಾಗಿದೆಯಲ್ಲ ಇದು ಚೆನ್ನಾಗಿದೆಯಲ್ಲ ಅಂತ. ಕೀರ್ತಿ ಆಂಟಿನೂ ಬಂದುಬಿಟ್ಟವ್ರು ಇವಾಗ. ಬಂದಿರೋದಕ್ಕೆ ಅಲ್ಲಿರೋ ಗ್ಯಾಂಗರಲ್ಲಿ ಇರೋದೆಲ್ಲ ಖುಷಿ ಡ್ರೆಸ್ಸು ಅವರೆಲ್ಲ ಡೆಮೋಗೆ ಇಟ್ಟಿದ್ದಾರೆ. ಇದು ಚೆನ್ನಾಗಿದೆಯಲ್ಲ ಅದು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾರೆ. ಇವಾಗ ಇವ್ರದ್ದು ಸೀರೆ ಏನು ಸ್ಟಿಚ್ ಕೊಟ್ಟಿದ್ದಾರೆ ಅದು ನಾವು ಹೋಲ್ಸ ಕೊಟ್ಟಾದಮೇಲೆ ಸೀದಾ ಕರ್ಕೊಂಡೋಗಿ ಗಾಡಿ ಮೇಲೆ ಕೂರಿಸ್ಬೇಕಿರೋದು ಇವ್ರನ್ನ. ಸೊ ನೋಡಿ ಇವತ್ತು ಹಿಂಗೆ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅದಿಲ್ಲ ಅಂದ್ರೇ ಗಾಡಿಗೆ ಲುಕ್ಕು, ಬಟ್ ಸೇಫ್ಟಿ ಪರ್ಪಸ್ಸಿಂದ ಕೂತ್ಕೊಳ್ಳೋರಿಗೆ ಬೇಕೇ ಬೇಕು, ಆದ್ದರಿಂದ ಹಾಕ್ಸಿದ್ದೀವಿ. ಇವಾಗ ಇನ್ನು ಬ್ಲೂಟೂತ್ ಕೂಡ ಹಾಕ್ಸಿದ್ದೀನಿ ಹೆಲ್ಮೆಟ್ಟಿಗೆ. ಸೊ ಅದನ್ನು ತೋರಿಸ್ತೀನಿ. ಅದು ಚೆನ್ನಾಗಿದೆ, ಸೌಂಡೆಲ್ಲ ವರ್ಕ್ ಆಗ್ತಿದೆ. ನೋಡುವ ಇವ್ರನ್ನ ಕರ್ಕೊಂಡು ಹೋಗೋಣ ಇವಾಗ ಇಲ್ಲಿಂದ. ಇದೆಲ್ಲ ಮುಗಿಸ್ಕೊಂಡು ಇದ್ದಿ ರೂಢಿಯಾಗಿ ಹೋಗಿದೆ. ಒಂದು 2 ವಾರದಿಂದ ಆಚೆನೇ ಹೋಗಿಲ್ಲ. ಇನ್ನೊಂದು ಹೆಲ್ಮೆಟ್ ಹಾಕ್ಕೊಂಡ್ರೆ ಅಂತೂ ಕೂದಲು ನಂದು ಹಾಳಾಗೋಗುತ್ತೆ. ಫುಲ್ ಕರ್ಲಿಯರ್ ಇರೋ ಸ್ಟ್ರೈಟರ್ ಆಗೋಗುತ್ತೆ. ಯಪ್ಪ ಸೆಕೆ ಅಂದರೆ ಸೆಕೆ. ಇವತ್ತು ಪರವಾಗಿಲ್ಲ, ಒಂಚೂರು ಮಳೆ ಬರೋ ಥರ ಇತ್ತು, ಆದ್ದರಿಂದ ನಾನು ಒಂಚೂರು ಬಚಾವಾದೆ. ಇವಾಗ ಇವ್ರನ್ನ ಈ ಕೆಲಸ ಏನಿದೆ ಇವ್ರದ್ದು ಮುಗಿಸ್ಕೊಂಡು ನೋಡೋಣ. ಇವರು ಹೊಸ ಮನೆ ಹತ್ರ ಹೋಗ್ತಾರೆ, ಏನು ಕೆಲಸ ಆಗಿದೆ ಅನ್ನೋದು ನೋಡಬೇಕು. ನಾನು ಬೆಳಗಿಂದ ಹೋಗಿಲ್ಲ ಹೊಸ ಮನೆ ಹತ್ರ. ಅಲ್ಲೂ ಹೋಗಿ ಒಂದು ವಿಸಿಟ್ ಹಾಕಿ ಏನೇನು ಕೆಲಸ ಮಾಡಿದ್ದಾರೆ, ಇವತ್ತು ಎಷ್ಟು ಟೈಲ್ಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಟೈಲ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವತ್ತು ಅಮ್ಮ ಹೇಳ್ದಂಗೆ. ನೋಡೋಣ ಇವಾಗ ಎಷ್ಟು ಟೈಲ್ಸ್ ಹಾಕಿದ್ದಾರೆ, ಏನೇನು ಕೆಲಸ ಮುಗಿಸಿದ್ದಾರೆ ಅಂತ ಅದನ್ನು ನೋಡ್ಕೊಂಡು ಇಲ್ಲಿಂದ ಅಂಗಡಿವರೆಗಾದರೂ ಇವ್ರು ನನ್ನ ಗಾಡೀಲಿ ಕುತ್ಕೊಬೇಕು. ಅಟ್ಲೀಸ್ಟ್ ಅಂಗಡಿಯಿಂದ ನಮ್ಮ ಮನೆಯವ್ರಿಗೂ ಕುತ್ಕೊಂತಿರಲಿಲ್ಲ ಇಷ್ಟು ದಿವಸ ಇವರು. ಇಲ್ಲ ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನಿ, ನೀನು ಬೀಳಿಸ್ಬಿಡ್ತೀಯ ಅಂತ. ಅಟ್ಲೀಸ್ಟ್ ಇವಾಗ ಇಲ್ಲಿಂದ ಅಂಗಡಿವರೆಗೂ, ಇಲ್ಲಿಂದ ಹೊಸ ಮನೆಯಿಂದ ಅಂಗಡಿವರೆಗಾರು ಇವ್ರು ನನ್ನ ಜೊತೆ ಕುತ್ಕೊಳ್ಳೇಬೇಕು. ಸೊ ಬನ್ನಿ ಹೆಂಗಾರು ಮಾಡಿ ಇವತ್ತು ಕೂರಿಸೋಣ. ನನಗೂ ಖುಷಿ ಆಗುತ್ತೆ. 3 ತಿಂಗಳಲ್ಲಿ ಒಂದ್ಸಲ ನೀವು ಕುತ್ಕೊಂಡಿಲ್ಲ, ಆ ಭಯದಿಂದ ನಂಗೆ ಅರ್ಥ ಆಯಿತು. ಅದಕ್ಕೆ ಹೋಗ್ಬಿಟ್ಟು ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ಬಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ. ಸೊ ಕೂತ್ಕೊಂಡು ಹೋಗೋಣ, ಜಾಸ್ತಿ ಮಾತಾಡೋದು ಬೇಡ. ಇವಾಗ ಹೊಸ ಮನೆ ಹತ್ರ ಬಂದಿದ್ದೀವಿ. ಇವಾಗ ಏನಾಯಿತು ಅಂದರೆ ಕೀರ್ತಿ ಆಂಟಿ ಅಮ್ಮ ಇಬ್ಬರು ಸಪ್ರೇಟ್ ಗಾಡೀಲಿ ಬಂದಿದ್ದರು. ಸೊ ಆದ್ದರಿಂದ ಇವಾಗ ಅಮ್ಮ ನನ್ನ ಗಾಡಿ ಹತ್ತಿದ್ರೆ ಅವ್ರ ಗಾಡಿ ಅವ್ರು ಯಾರು ಓಡಿಸ್ಕೊಂಬರೋದು ಅಂತ ಹೇಳಿ ಇಲ್ಲಿ ಪಪ್ಪ ಹೇಗೋ ಬಂದಿದ್ದಾರೆ. ನೋಡೋಣ ಬನ್ನಿ ಮೇಲ್ಗಡೆ ಎಷ್ಟು ಕೆಲಸ ಆಗಿದೆ, ಎಲ್ಲಿವರೆಗೂ ಟೈಲ್ಸ್ ಹಾಕಿದ್ದಾರೆ ಅನ್ನೋದು ಮೇಲೋಗಿ ಗೊತ್ತಾಗುತ್ತೆ. ನಾನು ಯಾವುದೋ ವಿಡಿಯೋ ನೋಡಿದೆ, ಆ
ಫೈನಲಿ ಕೀರ್ತಿ ಆಂಟಿನೂ ಬಂದರು. ಹೌದಾ ಹೌದಾ ಹೈಟ್ ಫೋಬಿಯಾ ಇದೆಯಾ? ನಮ್ಮಮ್ಮಂಗೆ ಅಂದ್ರೆ ಈ ಗ್ಲಾಸ್ ಹಾಕೋವರೆಗೂ ಸೊ ಒಬ್ಬೊಬ್ರಿಗೆ ಒಂದೊಂದು ಫೋಬಿಯಾ ಇದೆ. ಹೆಂಗಿದೆ ಆಂಟಿ ಟೈಲ್ಸು? ನಂಗೆ ಅದಕ್ಕೆ ನನ್ಗೆ ಇದಾಗಿದೆ ಇನ್ನೇನಕ್ಕೆ ಆಗ್ತಾ ಇದ್ದಾರೆ ಇದು ಅಂತ. ಅಲ್ಲ ಇಲ್ಲಿ ನಮ್ಮ ಯಶು ಮನೇಲಿ ಹಾಕ್ಸಿರೋದು ನಮ್ದು ಅದೇ ತರ. ಸೊ ಹಂಗಾಗಿ ನನ್ಗೆ ಇದು ಕನ್ಫ್ಯೂಷನ್ ಆಯ್ತು. ಇಲ್ಲೂ ಹುಟ್ಟದೇ ಬರತ್ತೆ ಮೇಡಮ್. ನನ್ ಜೊತೆ ಬರಲ್ವಾ ನೀನು? ಖುಷಿಮಾ ನನ್ ಜೊತೆ ಬರಲ್ವಾ? ಹೌದಾ ಓಕೆ ಬಾಯ್ ಬಾಯ್ ಖುಷಿ ಬಾಯ್ ಅಮ್ಮ. ಒಂಥರ ಬಾಯ್ ಮದ್ದು ಮರಿ. ನೋಡಿದ್ರಲ್ಲ, ಆ್ಯಕ್ಚುಲಿ ಖುಷಿ ನನ್ನ ಗಾಡಿ ಬಂದತ್ತಿದ್ದು ಏನಕ್ಕೆ ಅಂದರೆ ನಾನು ಅವಳಿಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿಸ್ತೀನಿ, ಅದಕ್ಕೆ ಬಾ ಅಂತ ಕೂರಿಸ್ಕೊಂಡಿದ್ದು. ಅಟ್ಲೀಸ್ಟ್ ನಮ್ಮಮ್ಮ ಆದರೂ ಕೂತ್ಕೊಳ್ಳಿಲ್ಲ ಗಾಡೀಲಿ ಇವತ್ತು, ಖುಷಿ ಆದರೂ ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡವಳಿಗೆ. ಪ್ಲೀಸ್ ರಕ್ಷಿತನ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳ್ತಾ ಇದ್ದು. ಮನೆಗೆ ಬಂದಾದ್ಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಅಲ್ಲಿ ಹೋಗ್ಲಿಲ್ಲಲ್ಲ, ಅದಕ್ಕೆ ಕಿರ್ಚಾಡ್ಕೊಂಡು ಹತ್ಲಾಡ್ಕೊಂಡು ಎಷ್ಟೊತ್ತವರೆಗೂ ಮನೇಲಿ ಹೇಳ್ತಾ ಇದ್ಲು. ಪಪ್ಪನ ಹತ್ರ ಹೋಗಿಲ್ಲ, ಹೇಳಿದ್ಲು ರಕ್ಷಿತಣ್ಣ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡ್ತಾ ಇಲ್ಲ ಅಂತ. ಇವಾಗ ಆ್ಯಕ್ಚುಲಿ ಅಲ್ಲಿ ಬೇರೆ ಕಡೆ ಎಲ್ಲ ಚೆನ್ನಾಗಿರಲ್ಲ, ಅರುಣ್ ಐಸ್ ಕ್ರೀಮ್ಸ್ ಮೋಸ್ಟ್ಲಿ ನಮ್ಮ ಮನೇಲೆಲ್ಲ ಪ್ರಿಫರ್ ಮಾಡ್ತಾರೆ. ಸೊ ಅಲ್ಲಿಂದ ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಬುಕ್ ಮಾಡಿದ್ದೀನಿ ನಾನು. ನೋಡೋಣ, ಸಡನ್ನಾಗಿ ಬಂದರೆ ಅವಳು ಈಸ್ಕೊಳಕ್ಕಂತ ಕಳಿಸ್ತೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮಾತಾಡ್ಸಲ್ಲ ಅಂದೆ, ಹಾಂ ಮಾತಾಡ್ಸಲ್ಲ ಅಂದೆ. ಸೆಕೆಂಡ್ ಕೊಡಲ್ಲ ಇವಾಗೂ ನೀನು? ಮಾತಾಡ್ಸಲ್ಲ ಅಂದಲ್ಲ ಬಿಡು, ಮಾತಾಡ್ಸಲ್ಲ ಅಂದಲ್ಲ ಬಿಡು. ಯಾರು ತರಿಸಿದದು? ಹಾಂ ಮತ್ತೆ ನನಗೆ ಸೆಕೆಂಡ್ ಕೊಡಲಿಲ್ಲ ನೀನು? ಸೆಕೆಂಡ್ ಕೊಡು. ಫ್ರೆಂಡ್ಸಾ ನಾವಿಬ್ರು? ಫ್ರೆಂಡ್ಸಾ? ಫ್ರೆಂಡ್ಸ್ ಕೊಡು, ಫ್ರಿಜ್ಜಲ್ಲಿ ಇಡೋಣ. ನೋಡು ನಿನ್ ಪಿಂಕ್ ಕಲರ್ ಐಸ್ ಕ್ರೀಮ್. ಏನ್ ರಕ್ಷಿತನ ಕೊಡ್ತು? ಮಾತಾಡ್ಸಲ್ಲ ಅಂದೆ ಮತ್ತೆ. ನೀನು ಮಾಸ್ಟರ್ ಅಲ್ಲ. ಸರಿ ಮಮ್ಮಮ್ ತಿನ್ಕೋ, ಅದಾದ್ಮೇಲೆ ಇದು, ಇವಾಗಲ್ಲ. ಏನು ಐಸ್ ಅಲ್ಲ, ಇವಾಗ ಮಮ್ಮಮ್ ತಿಂದಿಲ್ಲ ನೀನು ಇನ್ನು. ಏನ ಐಸ್ ಕ್ರೀಮ್ ಖಾಲಿ ಮಾಡಿದೆ, ನೀನು ಮಮ್ಮಮ್ ಖಾಲಿ ಮಾಡಿಲ್ಲ. ಏನ್ ತಿಂದೆ ಮಮ್ಮಮ್ ನೀನು? ರೈಸ್ ಮಮ್ಮಮ್. ರೈಸೇ ಮಾಡಿಲ್ಲ, ಮಮ್ಮಮ್ ತಿಂದೆ ನೀನು. ರೈಸೇ ಮಾಡಿಲ್ಲ ಅಮ್ಮ, ಮಮ್ಮಮ್ ತಿಂದೆ. ಸೊ ಅವಳು ಊಟ ತಿನ್ನೋವರೆಗೂ ಈ ರೀತಿ ಐಸ್ ಕ್ರೀಮ್ ಕೊಡೋದು ಬೇಡ ಇರಲಿ. ಇನ್ನು ಈ ಮೇಡಮ್ ರೆಡಿ ಆಗೋರು ಆಲ್ರೆಡಿ ಐಸ್ ಕ್ರೀಮ್ ತಿನ್ನೋದಕ್ಕೆ. ಇಲ್ಲಿ ಕೇಳಿಸ್ಕೊ ಇಲ್ಲಿ, ನಾನು ಇವಾಗ ವಾಪಸ್ ಕೊಟ್ಟು ಕಳಿಸ್ತೀನಿ ಅದನ್ನು. ನೀನು ಮಮ್ಮಮ್ ತಿಂದಾದ್ಮೇಲೆ ಅದನ್ನ ತಿನ್ನಬೇಕು. ಮಾತಾಡಲ್ವಾ? ಮಮ್ಮಮ್ ತಿಂದಿಲ್ಲ ಅಂದರೆ ಹೊಟ್ಟೆ ಒಳಗಡೆ ಪೂಚಿ ಬರೋದು ನಿಮಗೆ. ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಅವಳು ಪೆಪ್ಪಾಪಿಗೆ ವರ್ಕ್ ಆಗ್ತಿದೆ. ನಮ್ಮಮ್ಮ ಅಲ್ಲಿ ಕಾರ್ನರಿಂದ ಹೇಳ್ಬೇಕಂದ್ರೆ ನಂದು ನಮ್ಮಮ್ಮಂದು ಸ್ವಲ್ಪ ಲೈಟಾಗಿ ಕ್ಲಾಶ್ ಆಯಿತು. ಆದ್ದರಿಂದ ನಮ್ಮಮ್ಮ ನನ್ನ ಜಾಸ್ತಿ ಮಾತಾಡಿಸ್ತಿಲ್ಲ. ಆ್ಯಂಡ್ ಇವತ್ತು ಗಾಡಿ ಅವ್ರದ್ದು ತಂದುಬಿಟ್ಟಿದ್ರು. ಸೊ ನಾವು ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಬಟ್ ಖಂಡಿತ ನಾಳೆ ಎದ್ದಿದ ತಕ್ಷಣ ಏನಾದರೆ ಮಧ್ಯಾಹ್ನ ಹಂಗೆ ಅವ್ರನ್ನ ನನ್ನ ಗಾಡಿಲೇ ಕರ್ಕೊಂಡು ಹೋಗೋದು, ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಪರಿಗೆ ಐಸ್ ಕ್ರೀಮ್ ತರಿಸಿರೋದಕ್ಕೆ ಅವಳು ಕಾಯ್ತವಳು ತಿನ್ನೋದಕ್ಕೆ. ಏನಾರು ಸಿಕ್ಕಿದ್ರೆ ಚಾನ್ಸಸ್ ಸಾಕು. ತೋರಿಸು ಒಂದು ಕಪ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡು ನಂಗೆ 10 ರೂಪೀಸ್. ಸರಿ, 10 ರೂಪೀಸಿಗೆ ಒಂದು ಸ್ಕೂಪ್ ಐಸ್ ಕ್ರೀಮಾ? ಇಲ್ಲ, ಕಾಸ್ಟ್ಲಿ, 20 ರೂಪೀಸ್ ಇಸ್ಕೊಂಬೋಗು. ನಾನು ಆರ್ಡರ್ ಮಾಡಿ ತರಿಸ್ತೀನಿ. ಬೇಡ ಅಂತ ಹೇಳು, ನಾವು ಆರ್ಡರ್ ಮಾಡೋಣ. ಈಗ ವೆನಿಲಾ ಬೇಕಾ? 20 ರೂಪೀಸ್ ಸ್ಕೂಪು, ಇನ್ನು 10 ರೂಪಾಯಿ ಇಸ್ಕೊಡು. ಇಲ್ಲ
20 ರೂಪೀಸ್ ಈಸ್ಕೊಡು ನನ್ನ ಹತ್ರ. ಅವರು ರಿಚ್ಚು, ಬರೀ 500 ಇಟ್ಕೊಂಡಿರ್ತಾರೆ, ಜಾಬಲ್ಲಿ ಚೇಂಜ್ ಇರಲ್ಲ. ಜಲ್ದಿ ಇಸ್ಕೋ. ಹಾಂ ಎತ್ಕೋ ಬೇಗ. ಹಾಂ ಕೊಡು. ಹಾಂ ಥ್ಯಾಂಕ್ ಯು. ಹಾಂ ಐಸ್ ಕ್ರೀಮ್ ಬೇಕಾ ನಿಂಗೆ? ಕೊಟ್ಟಿರೋ. ಸೊ ನಮ್ಮ ಮನೇಲಿ ಕೀ ಕಳ್ದಾಕೊಂಡಿದ್ದೀವಿ ನಾವು. ಸೊ ಇವಳಿಗೆ ಏನಾದ್ರು ಬಚ್ಚಿಕ್ಬೇಕು ಅಂದರೆ ಹಿಂಗೆ ತೆಗಿಬೇಕು ನಾವು. ಹಾಂ ತೊಗೊಳ್ಳಿ ಫುಲ್ ಐಸ್ ಕ್ರೀಮೇ ನಿಮ್ಗೆ ಇವಾಗ. ತೊಗೊಳ್ಳಿ ಫುಲ್ ಐಸ್ ಕ್ರೀಮ್ ನಿಮಗೆ. ಮಮ್ಮಮ್ ತಿನ್ನೋ ಐಸ್ ಕ್ರೀಮ್ ತಿನ್ನೋ. ತೊಗೊಳ್ಳಿ ನಿಮ್ಮ ಮನಿ ವಾಪಸ್ ತೊಗೊಳ್ಳಿ. ಅಮ್ಮಂಗೆ ಕೊಡಿ ಇದನ್ನ, ತೊಗೊಳ್ಳಿ. ಸರಿ ಬಾಯ್ಲಿ. ಐಸ್ ಕ್ರೀಮ್ ಬೇಕಾ? ಬಾಯ್ಲಿ ನಿಂತ್ಕೊ ಇಲ್ಲಿ. ನಿಮ್ಮ ಸ್ಕೂಲಲ್ಲಿ ಏನೇನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಆಡಿಲಿ. ಸಾಂಗ್ ಆಡು. ಹಾಂ ಸರಿ. ಪರಿ ಬಾರೆ ಕಡೆ. ಹೇಳಿದ್ದೀನಿ ಬಾಯ್ ಕಡೆ, ಬೇಗ ಬಾ. ಆಡಿ ಇವಾಗ ಡ್ಯಾನ್ಸ್ ಆಡು. ಇರೋ 5 ಸಿಟಪ್ಸ್ ಮಾಡು. ನಾಟಕ ಸ್ಟಾರ್ಟ್. ಸರಿ ಹೋಗಿ ಆ ಕಡೆ ಹೊಡೆದೆ. ಸಿಟಪ್ಸ್ ಮಾಡಿ 5 ಸಿಟಪ್ಸ್ ಮಾಡು ಬೇಗ. ಪಡಿನ ರೂಮಲ್ಲಿ ಲಾಕ್ ಮಾಡ್ಬಿಟ್ಲು ಅವಳು, ಇವಾಗ ಹಿಂಸೆ ಕೊಡ್ತಿದ್ಲಂತ. ಸರಿ ಬೇಗ ಬಾಯ್ಲಿ, ಐಸ್ ಕ್ರೀಮ್ ಬೇಕು ತಾನೆ ನಿನಗೆ? ಬಾಯ್ಲಿ ಸಿಟಪ್ಸ್ ಮಾಡು. ಕಮಾನ್. 1 ಮಾಡು. ಸಿಟಪ್ಸ್ ಮಾಡು. ಹಾಂ ಸಿಟಪ್ಸ್ ಮಾಡು. ಕುತ್ಕೋ ಮೇಲೆದು. ಹಾಂ ಕುತ್ಕೋ. ಹಾಂ ಸಾಕು. ಡ್ಯಾನ್ಸ್ ಆಡಿ ಇವಾಗ. ನಿಮ್ಮ ಮಮ್ಮಮ್ಮ ಏನು ಬೇಕು? ಐಸ್ ಕ್ರೀಮ್ ಬಿಟ್ಟು ಬೇರೆ ಏನು ಬೇಕು? ಮಮ್ಮಮ್ಮಲ್ಲಿ ಏನು ಬೇಕು? ಚಿಕನ್ ಬೇಕಾ, ಮೊಟ್ಟೆ ಬೇಕಾ, ಫಿಶ್ ಬೇಕಾ? ಸರಿ ನಿನ್ನ ಬರ್ಡೇಗೆ ಏನು ಬೇಕು? ಪ್ರಿನ್ಸೆಸ್ ಕೇಕ್, ಐಸ್ ಕ್ರೀಮ್ ಅಷ್ಟೇ ಸಾಕಾ ನಿಂಗೆ? ಹಾಂ ಇಲ್ಲಿ ನೋಡಿಲ್ಲಿ. ಸರಿ ಬಿಡು, ಐಸ್ ಕ್ರೀಮ್ ಎತ್ತಿಡ್ತೀನಿ ನಾನು, ಬಚ್ಚಿಕ್ತೀನಿ ಐಸ್ ಕ್ರೀಮ್. ನೀನು ನೋಡ್ತಾ ಇಲ್ಲಲ್ಲ, ಆಯ್ತು ಬಿಡು. ನಿಮ್ಮ ಮಮ್ಮಮ್ಮ ಏನು ಬೇಕು? ಐಸ್ ಕ್ರೀಮ್ ಬಿಟ್ಟು ಬೇರೆ ಏನು ಬೇಕು? ಮಮ್ಮಮ್ಮಲ್ಲಿ ಏನು ಬೇಕು? ಚಿಕನ್ ಬೇಕಾ, ಮೊಟ್ಟೆ ಬೇಕಾ, ಫಿಶ್ ಬೇಕಾ? ಸರಿ ನಿನ್ನ ಬರ್ಡೇಗೆ ಏನು ಬೇಕು? ಪ್ರಿನ್ಸೆಸ್ ಕೇಕ್, ಐಸ್ ಕ್ರೀಮ್ ಅಷ್ಟೇ ಸಾಕಾ ನಿಂಗೆ? ಹಾಂ ಇಲ್ಲಿ ನೋಡಿಲ್ಲಿ. ಸರಿ ಬಿಡು, ಐಸ್ ಕ್ರೀಮ್ ಎತ್ತಿಡ್ತೀನಿ ನಾನು, ಬಚ್ಚಿಕ್ತೀನಿ ಐಸ್ ಕ್ರೀಮ್. ನೀನು ನೋಡ್ತಾ ಇಲ್ಲಲ್ಲ, ಆಯ್ತು ಬಿಡು. ನೋಡಿ ಇಲ್ಲಿ ಆ ದಿಂಬಲಿರೋ ಕಾಟನ್ ಎಲ್ಲ ಕಿತ್ತಾಕೊಳ್ಳಿ. ನಾನು ಟಿವಿ ನೋಡ್ಕೊಂಡು ಕೂತಿದ್ದೀನಿ. ಏನೇ ಮಾಡಿದ್ದೀನಿ ನೀನು? ಅಲ್ಲೋಡಿ, ಇವಳೆ ಸಸ್ಪೆಕ್ಟ್ ಅಮ್ಮ. ಇಲ್ಲಿ ನೋಡ್ರಿ, ಬಾಯಿ ಹತ್ರ ಎಲ್ಲ ಕಾಟನ್ ಐತೆ ನೋಡ್ರಿ. ಇಲ್ಲಿ ನೀನೇ ಏಯ್ ಬುದ್ಧಿ ಇಲ್ಲನೇ ನಿನಗೆ? ಏಯ್ ಬುದ್ಧಿ ಇಲ್ಲ. ಅವ್ನು ಹಂಗೆ ಕಚ್ತಾಳೆ ಇಲ್ಲಿ. ಓಯ್ ಬರಲಿ, ಬುದ್ಧಿ ಇಲ್ಲ ನಿಂಗೆ? ಹಾಂ ಅಮ್ಮ ಪರೀನ್ ಕೊಟ್ಬಿಡೋಣ ಯಾರಿಗಾರು. ಅಮ್ಮ ಕಚ್ತಾಳೆ. ಯಾಕೆ ನೋಡಿ ಹಿಂಗೆಲ್ಲ ತರಲೆ ಮಾಡ್ತಿದ್ದಾಳೆ ನೋಡೋಳು. ಆಕಾಶದಲ್ಲಿರೋ ಕ್ಲೌಡ್ ಎಲ್ಲ ಮನೆಗೆ ತಗೊಂಡ್ಬರ್ತಾ ಇದ್ದಾಳೆ ಅವಳು. ನಿಮಗೆ ಡ್ರೀಮ್ ಇತ್ತಲ್ಲಮ್ಮ ಆಕಾಶದಲ್ಲಿ ಒಂದ್ಸಲ ಯಾರು ಬೇಕು ಅಂತ, ಅದು ನಿಜ ಮಾಡ್ತಿದ್ದಾಳೆ. ಬನ್ನಿ ಕುತ್ಕೊಳ್ಳಿ, ಆಕಾಶದಲ್ಲಿ ಇದ್ದಂಗೆ ಇರುತ್ತೆ. ತರಲೆ ಚಿಕ್ಕಿ ನೀನು. ಯಾಕೆ ಅದೆಲ್ಲ ಯಾಕೆ ಕಿತ್ತಾಕಿದ್ಯಾ? ಊಟ ಕೊಡಲ್ಲ, ಕೊಟ್ಟಿಲ್ಲ ಅಂತನಾ? ಬೆಳಗ್ಗೆಯಿಂದ ಊಟ ತಿಂದಿಲ್ಲ ಅವಳು.
ಚಿಕನ್ ನಾವು ತಿನ್ನೋದ್ ಬೇಕಂತೆ, ಅವಲಕ್ಕಿ ಬೇಕಂತೆ, ಅವಲಕ್ಕಿ ತಿಂದ್ಲು. ಬೇಡ ಕಣೆ ಕರ್ಡ್ ರೈಸ್ ತಿನ್ನಿ ಅಂದ್ರೆ ಕರ್ಡ್ ರೈಸ್ ಬೇಡವಂತೆ. ದಾಹ ಆಗೈತೆ ಇವಾಗ ಮೇಡಮ್ಗೆ. ಕಿತ್ತಾಕದ್ಲು. ಅದನ್ನ ತಗೊಂಡೋಗಿ ರೂಮಲ್ಲಿ ಇಟ್ಬಿಡು. ಏನು ಸುಂದ್ರಿ ನಿಂದು? ಸುಂದ್ರಕ್ಕ ಕರೆಕ್ಟಾಗಿ ಹೇಳಿದ್ರಿ ಕಣ. ಮನೆಗೆ ಹೊಸ ಮನೆಗೆ ಏನೋ ವಾಲ್ ಪೇಪರ್ ಏನಾರು ಹಾಕ್ಸಿದ್ರೆ ನಾನು ಹೇಳಿಲ್ಲ, ಎಲ್ಲ ಅದೆಲ್ಲ ಕಿತ್ತಾಕಿರೋದೆಲ್ಲ ಅವಳೇ. ಇದ್ರ ಮೇಲೆಲ್ಲ ಅವಳ ಕೈಲಾಗಿಲ್ಲ. ಖುಷಿ ಅಮ್ಮಂಗೆ ಮುತ್ಕೊಡು ನೋಡೋಣ ಏನ್ ಮಾಡ್ತಾಳೆ. ನಾನಿಬ್ರು ಹೆಣ್ಮಕ್ಳು. ಇದೊಂದು ಪೂರಿ, ಇದೊಂದು ಖುಷಿ ಪೂರಿ, ಇದೊಂದು ಪರಿ ಪೂರಿ. ನಾನು ಅದೊಂದು ವೇಸ್ಟ್ ಫೆಲೋ. ಇಟ್ಯಾ 1 2 3 ಸ್ಟಾರ್ಟ್. 6, 7. ನಮ್ಮ ಮನೇಲಿ ಇದ್ದೋಗಿ ಸೂಪರ್ ಮಾರ್ಕೆಟ್ ಇಂದ ತರೋದಕ್ಕೆ ಎಲ್ಲರಿಗೂ ಕಷ್ಟ. ಫ್ರೂಟ್ಸ್ ಇಂದ ಆಗ್ಲಿ, ಉಪ್ಪಿಂದ ಆಗ್ಲಿ, ಬೇಡ 20 ರೂಪಾಯಿ ಹಾಲಿಂದ ಆಗ್ಲಿ, 2 ರೂಪಾಯಿ ಕಾಫಿ ಪುಡಿಯಿಂದ ಆಗ್ಲಿ, ಎಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನೇ ಬರ್ಬೇಕು. ಇನ್ನು ನಮ್ಮ ಮನೇಲಿ ಹೇಳ್ದಂಗೆ ಇವಳು ಯಾರು ಬಂದ್ರೆ ಮನೆಗೆ ಸೀದಾ ಡೋರ್ ಹತ್ರ ಕಿರಿಚ್ತಾಳೆ. ಇನ್ನ ಇವಳು ಅದರಿಂದ ಹೊಡೋಗ್ಬಿಟ್ಟು ಎದ್ಕೊಂಡು ಇನ್ಸೈಡ್ ಆಗಿ ಹೋಗ್ಕೊಡ್ತಾಳೆ. ಇನ್ನು ನಮ್ಮಮ್ಮ ಒಂದ್ಸರಿ ಕುತ್ತಿದ ಕಡೆಯಿಂದ ಎದ್ದೋಳಲ್ಲ. ನೋಡಿ ಇದು ಒಳಗಡೆ ಇನ್ನೂ 2 ಬಾಕ್ಸ್ ಖುಷಿ ಕೈಲಿ ಕೊಟ್ಟು ತಗೊಂಡೋಗ್ಕೊಟ್ಲು ಇಟ್ಲಲ್ಲಿ. ಸೊ ನಮ್ಮ ಮನೇಲಿ ಏನೇ ಬೇಕಂದ್ರೂ ದಿನಕ್ಕಂತೂ ಸೆಕ್ಯೂರಿಟಿ ಗಾರ್ಡ್ ಅವರು ಬೇಜಾರಾಗೋಗಿರ್ತಾರಂತೂ. ನಮ್ಮಪ್ಪ ಅಂತ ಅಪ್ರೂವಲ್ ಮಾಡಿ 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 ಬೇಜಾರಾಗೋಗಿರ್ತಾರೆ. ಅದಕ್ಕೆ ಅವ್ರು ಅನ್ಸುತ್ತೆ ಪ್ರೀ ಅಪ್ರೂವ್ ಮಾಡಿ ಇಟ್ಬಿಟ್ಟಿರ್ತಾರೆ. ನೋಡಿ ಹಾಲಿಂದ ಸಮೇತ ಆ್ಯಪಲ್ ಬೇಕಾಗಿತ್ತು. ಆ್ಯಪಲ್ಲು ನೋಡಿ, ಆ್ಯಪಲು, ಉಪ್ಪು, ಮೊಸರು. ನಮ್ಮ ಮನೇಲಿ ಯಾರು ಆಚೆ ಹೋಗಿ ತೊಗೊಂಬರೋಂಥದ್ದು ಏನೂ ಇಲ್ಲ. ಮುಂಚೆ ನಮ್ಮ ಮನೇಲಿ ಯಾವಾಗಾದರೂ ವಾರಕ್ಕೆ ಇಲ್ಲಾಂದರೆ ತಿಂಗ್ಳಿಗೊಂದ್ಸಲ ಮೆಟ್ರೋಗೆ ಹೋಗ್ತಿದ್ವಿ, ಡಿಮಾರ್ಟಿಗೆ ಹೋಗ್ತಿದ್ವಿ, ಇಲ್ಲಾಂದ್ರೆ ಆಚೆ ಏನಕ್ಕಾರು ತೊಗೊಂಬರಕ್ಕೆ ಹೋಗ್ತಿದ್ವಿ ಫ್ರೂಟ್ಸ್ ಗೀಸ್ ಅಂತ. ಇವಾಗ ಏನೂ ಇಲ್ಲ. ಎಲ್ಲ ಹೇಳ್ದಂಗೆ ನಮ್ಮ ತಾತಂದಿರು ನಮ್ಮ ಅಜ್ಜಿದಾರು ಹೇಳ್ತಾರೆ ಗೊತ್ತಾ, ಈ ಫೋನ್ ಬಂದ್ಬಿಟ್ಟು ಎಲ್ಲರನ್ನೂ ಹಾಳು ಮಾಡಿಬಿಟ್ಟೈತೆ ಅನ್ನಂಗೆ ಇದೆಲ್ಲ. ಹೆಂಗಂದ್ರೆ ನಮ್ಮಮ್ಮ ಹೇಳ್ತಾರೆ ಡೈಲಾಗ್, ಹೊಸ ಮನೆಗೆ ಹೋದ್ಮೇಲೆ ಸಣ್ಣ ಆಗೋರು, ಅದಕ್ಕೆ ಈ ಥರ ಕೆಲಸಗಳು ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಎಲ್ಲರಿಗೂ ಏನು ಸಜೆಸ್ಟ್ ಮಾಡಬೇಕಾದ್ರೆ, ಈ ನೀವು ತರಕಾರಿ, ಫ್ರೂಟ್ಸು ಏನಾದ್ರು ಬುಕ್ ಮಾಡ್ಕೊತೀರಾದ್ರೆ, ಫ್ರೆಶ್ ಐಟಮ್ಸ್ ಏನಾದ್ರು ಕೊಳ್ತೋಗುವಂಥ ಐಟಮ್ಸ್ ಏನಾದ್ರು ಬುಕ್ ಮಾಡ್ಕೊತೀರಾದ್ರೆ ಮೋಸ್ಟ್ಲಿ ಸಜೆಸ್ಟೆಡ್ ಅಮೆಝಾನ್ ಫ್ರೆಶಿಂದ ಮಾಡ್ಕೊಳ್ಳಿ. ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಬ್ಲಿಂಕಿಟು, ಜೆಪ್ಟೋ ಅದೆಲ್ಲ ಏನಂದರೆ ನಿಮ್ಮ ನಾರ್ಮಲ್ ಐಟಮ್ಸು ಇನ್ಸ್ಟೆಂಟಾಗಿ ಬೇಕಾಗಿರೋದು. ಏನಂದಪ್ಪ ಅಂದರೆ ಚಿಪ್ಸು ಅಂಥದ್ದು ಏನಾದ್ರು ಬುಕ್ ಮಾಡ್ಕೊಳ್ಳಿ. ಹಾಲು, ಮೊಸರು, ತರಕಾರಿ ಐಟಮ್ಸು, ವೆಜಿಟೇಬಲ್ಸ್, ಫ್ರೂಟ್ಸ್ ಏನೇ ಬೇಕಂದ್ರೂ ಅಮೆಝಾನಿಂದ ಬುಕ್ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಸಿಗುತ್ತೆ. ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಅಮ್ಮ ತರಿಸೋ ನೋಡಿ ಫ್ರೆಶ್ ಆಗಿರುತ್ತೆ. ಮೊನ್ನೆ ಬ್ಲಿಂಕಿಟಿಂದ ನಾನು ತರಿಸಿದೆಲ್ಲ ಕೊಳ್ತೋಗಿತ್ತು. ಸೊ ಅಮೆಝಾನ್ ಫ್ರೆಶಿಂದ ಬುಕ್ ಮಾಡ್ಕೊಂಡ್ರೆ ಏನು ಪ್ರಮೋಷನ್ ಅಲ್ಲ, ಇದು ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಖುಷಿ ಯಾಕೆ ಹೊಡಿತಾ ಇದೆಯಾ ಅವನಿಗೆ? ಬಿಡು ಅಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ತರಿಸ್ಬೇಕಾಗಿದ್ದು ಖುಷಿಮಾಗೆ ಕರ್ಡ್. ಓಕೆ, ಕರ್ಡ್ ಬೇಕಿತ್ತು ನನಗೆ. ಅವಳು ಕರ್ಡ್ ರೈಸ್ ತಿಂತಾಳತ್ತೆ. ಕರ್ಡ್ ಖಾಲಿ ಆಗಿತ್ತು. ಸೊ ತೊಳಿಯಲ್ಲಿ ಪ್ಯಾಕೆಟು, ಹಾಲು ಪ್ಯಾಕೆಟು, ಮೊಸರು ಪ್ಯಾಕೆಟ್. ಅಯ್ಯೋ ತೊಳಿಯೇ, ತೊಳಿ, ಅದನ್ನು ತೊಳಿಬೇಕಾ ಅಂತೆ. ಅದನ್ನು ಆರ್ಡ್ರ್ ಮಾಡಬೇಕಾದ್ರೆ ಅವಾಗ ಹೇಳಿದ್ಲು, ಅಮ್ಮ ನನಗೆ ಆ್ಯಪಲ್ ಬೇಕು ಅಂತ ಹೇಳಿದ್ಲು. ಸರಿ, ಆ್ಯಪಲ್ ಆರ್ಡ್ರ್ ಮಾಡಿದೆ. ಆ್ಯಪಲ್ ಇದು ಮಾಡಿದೆ, ಕಾರ್ಟ್ಗೆ ಹಾಕ್ತೆ. ಅಮ್ಮ ನನಗೆ ಇದು ಬೇಕು, ಪೊಮೊಗ್ರಾನೇಟ್ ಬೇಕಂತೆ, ಅದನ್ನು ಕಾರ್ಟ್ಗೆ ಹಾಕ್ತೆ. ಸೊ ಹಾಗೆ ಅವಳ ಫೇವ್ರೆಟು ವಾಟರ್ ಮೆಲನು, ಅದರಿಂದ ವಾಟರ್ ಮೆಲನ್ ಒಂದು ಆರ್ಡ್ರ್ ಮಾಡಿದೆ. ಆಮೇಲೆ ನಂಗೆ ಪೂಜೆ ಗಿಡಕ್ಕೆ ಹೂವು, ಬಾಳೆಹಣ್ಣು ಬೇಕಾಯಿತು, ಅದು ನನಗೆ ಆರ್ಡ್ರ್ ಮಾಡಿದೆ. ಸೋಮು ತಿನ್ನೋಕ್ಕೆ ಇದೊಂದು ಬೇಕಿತ್ತು. ನಾನು ತಿನ್ನೋದಕ್ಕೆ ಕೈ, ಸೊ ಹಾಗಲಕಾಯಿ ಬೇಕಿತ್ತು ಅವನಿಗೆ ಕೊಡೋಕ್ಕೆ. ಸೊ ಅದೊಂದಾಯಿತು. ಹಿಂಗೆ ಕರ್ಮ್ ದೋಸೆ ಬೇಕು ಅಂದ್ಲು, ಅದಲ್ಲೇ ಇದೆ. ತಿನ್ನಲಿಲ್ಲ, ಚಟ್ನಿ ಮಾಡಿದೆ, ನಾವೆಲ್ಲ ತಿಂದ್ವಿ. ಇವಾಗ ರೈಸ್ ಇದೆ, ಅವಳಿಗೊಂಚೂರು ಕರ್ಡ್ ರೈಸ್ ತಿನ್ಸೋಣ ಅಂತ ಹೇಳ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಫ್ರಿಡ್ಜ್ ಇವತ್ತು ಫ್ರೀಸ್ ಆಗ್ಬಿಟ್ಟೈತೆ, ಫುಲ್ ಎಲ್ಲ ಐಸ್ ಆಗ್ಬಿಟ್ಟೈತೆ. ಯಾರು ಡೀಪ್ ಫ್ರೀಸ್ ಮಾಡಿಬಿಟ್ಟವ್ರೆ ಪ್ರೆಸ್ ಮಾಡಿ. ಬರೀ ಯಾಕೆ ಹೆಂಗಾಡ್ತಾ ಇದೀಯಾ? ಯಾಕೆ ಮಗಳು ಹೆಂಗಾಡ್ತಾ ಇದೀಯ? ಇಲ್ಲೆಲ್ಲ ಕಿತ್ತಾಕೊಳ್ಳಿ ಅಪ್ಪ. ನಮ್ಮ ಮನೇಲಿ 2 ಮಕ್ಳಿದ್ದಾರೆ ಫ್ರೆಂಡ್ಸ್. ಇವಳು ಮನೆ ಊಟ ತಿನ್ನಕ್ಕೆ ಇಷ್ಟಪಡ್ತಾರೆ, ಇವಳು ಮನೆ ಊಟ ತಿನ್ನಕ್ಕೆ ಇಷ್ಟಪಡಲ್ಲ. ಬಟ್ ಇಬ್ರಿಗೂ ನಮ್ಮಮ್ಮ ತಿನ್ಸಕ್ಕೆ ಕಷ್ಟ. ಯಾರು ಮನೆ ಊಟ ತಿನ್ನಕ್ಕೆ ಇಷ್ಟಪಡಲ್ಲ? ಅಪ್ಪಿ ತಪ್ಪೇನು ಹೇಳ್ಬಾರ್ದು. ಅವಳು ಒಂದು ಪಿಜ್ಜಾ ತಿನ್ನಲ್ಲ, ಒಂದು ಸ್ಯಾಂಡ್ವಿಚ್ ತಿನ್ನಲ್ಲ, ಆದರೆ ಏನು ಲೈಕ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಇವಳು. ನನ್ನ ಮಗಳು ಒಂದು ಬೋಂಡಾ ಬಜ್ಜಿ ಅಂತ ತಿನ್ನಲ್ಲ, ಮನೇಲಿ ಮಾಡಿದ್ರೇನೋ ತಿಂತಾಳ ಅಷ್ಟೇ. ಪನ್ನೀರ್ ತಿನ್ನಲ್ಲ ಅಷ್ಟಾಗಿ ಎಲ್ಲ. ಅವಳು ಆ್ಯಕ್ಚುಲಿ ಇವನಿಗೆ ಹೇಳ್ಬೇಕಾಗಿರೋದನ್ನ, ಇವನು ಮನೆ ಊಟ ಇಷ್ಟಪಡಲ್ಲ.
ಅಲ್ಲಿ. ಸೊ ಮೊದಲು ಇಷ್ಟಪಡ್ತಿದ್ದ ಸಾರಿ ಇವಾಗಲ್ಲ, ಮೊದಲು ಮನೆ ಊಟ ಇಷ್ಟಪಡ್ತಾರಲ್ಲ, ಅವ್ನು ಹೊರಗಡೆ ಇಷ್ಟಪಡ್ತಿದ್ದೆ, ಇವಾಗ ಮನೆಯದೇ. ನನ್ನ ಮಗಳೆಲ್ಲ ಮನೆದೇನೆ ಊಟ ಆಲ್ಮೋಸ್ಟ್. ಅವಳಿಗೆ ಯಾವುದು ಹೊರಗಡೆ ಐಟಮ್ ಯಾವುದು ತಿನ್ಸೋದೇ ಇಲ್ಲ ನಾವು ಜಾಸ್ತಿ. ನೋಡಿ ತಗೊಳ್ಳಿ ಅಲ್ಲಿ, ಇವಾಗ ಅದು ಆಟ ಅದು ಕೀಳಲಿಲ್ಲ ಅಂತಂದ್ರೆ ಅವಳು ಅಮ್ಮ ಬೇರೆದು ಕೊಡ್ತೀನಿ ಕೊಡು ಬಾ ಇಲ್ಲಿ ತಗೋ, ಹಿಂಗೆ ತಗೋ ಖುಷಿ, ಇವಾಗ ಹಾಕೋ ತಗೋ, ಹಿಂಗೆ ಹಾಕೋ ತಗೋ, ಅರಿಬೇಡ, ಹಂಗೆ ಹಾಕೋ, ಹಾಗೆ ಹಾಕೋ, ಹಾಕೋ, ಮೇಲೋಗು, ಎತ್ತು ಮೇಲೆ. ಎಸ್, ಅದು ಬರಲ್ಲ ಬಿಡು, ಬೇರೆದು ಕೊಡ್ತೀನಿ ಬಿಡಿ, ಇನ್ನೊಂದು ಅದು ಕಿತ್ತೋಗಿದೆ. ಕುಣದ್ಲಲ್ಲ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಇವಾಗ ನೋಡಿ ನೀರು ಕುಡಿದ್ಮೇಲೆ ಸೈಲೆಂಟ್ ಆದ್ಲು. ಇಷ್ಟೇ ತಿನ್ನೋದು, ಮತ್ತೆ ಪಾಟಿ ಮಾಡ್ಬೇಕಾದ್ರೆ ಇಷ್ಟೇ ಮಾಡೋದು, ಸುಸು ಮಾಡ್ಬೇಕಾದ್ರೆ ಇಷ್ಟೇನೆ ಮಾಡೋದು. ಬಟ್ ನೋಡಿ ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಅವಳನ್ನ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಎಲ್ಲ ಹೇಳ್ತಿರಲ್ಲ ಖುಷಿ ಕೊಟ್ಲೆ ಕೊಡ್ತಾಳಂತೆ ನೋಡಿ. ಓ ಅವಳೊಳ್ಳೆ ಕಚ್ಚ ಗಬ್ರಕ್ಕೆ ಹೋಗ್ತಾಳೆ ಫುಲ್. ಆರ್ಡರ್ ಮಾಡು, ಅದಕ್ಕೆ ಅಮ್ಮ ನೀನು ಹೇಳಿದ್ದೆಲ್ಲ ಆರ್ಡರ್ ಮಾಡಿದ್ದೀನಿ ನೋಡೋದು. ಆರ್ಡರ್ ಮಾಡು ಸ್ಟ್ರಾಬೆರಿ, ಆರ್ಡರ್ ಮಾಡು ಮ್ಯಾಂಗೋ, ಆರ್ಡರ್ ಮಾಡು ಗ್ರೇಪ್ಸ್, ಆರ್ಡರ್ ಮಾಡು ಸ್ಟ್ರಾಬೆರಿ, ಬನಾನಾ. ಏನದು? ಅದು ಕಚ್ಚಬಾರ್ದು, ಹಂಗೆ ಇಡು, ಅದು ಬಿಡಿಸ್ಬೇಕು ಬಿಡಲ್ಲಿ. ಪೊಮಗ್ರನೈಟ್. ಆಮೇಲೆ ಟಿ ವಿ ಫೋನ್ ನೋಡ್ತಾನೆ ಇದೆ. ಎಲ್ಲರೂ ಮಲ್ಗೋ ಟೈಮ್ ಆಯಿತು. ಸೊ ಆಲ್ರೆಡಿ ಅಮ್ಮ ಮತ್ತು ಖುಷಿ ಹೋಗಿ ಮಲ್ಕೊಂಡ್ರು. ಅಪ್ಪ ಅಂತೂ ಬೇಗನೆ ಮಲ್ಕೊತಾರೆ. ಇನ್ನು ನಾನು ಇವರೆಲ್ಲರೂ ಮಲ್ಗಾದ್ಮೇಲೆ ನನ್ನ ಡೈಲಿ ರೊಟೀನ್ ಏನಂದರೆ, ಸೊ ಅಮ್ಮ ಲಾಸ್ಟ್ಲಿ ಖುಷಿಗೆ ಡೈಲಿ ಊಟ ಮಾಡಿಸೋದು. ನಮ್ದೆಲ್ಲರದು ಊಟ ಆದಮೇಲೆ ಖುಷಿಗೆ ಅವರು ಫ್ರೀ ಆದಾಗ, ಏನಕ್ಕಂದರೆ ಖುಷಿಗೆ ತಿನ್ಸೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಅವರು ಫಸ್ಟು ಎಲ್ಲ ತಿಂದಾದ್ಮೇಲೆ ತಿನ್ನಿಸ್ತಾರೆ, ಟೈಮ್ ತುಂಬ ಆಗೋದ್ರಿಂದ. ಸೊ ಅಮ್ಮಗೆ ಸ್ವಲ್ಪ BP ಇಶ್ಯೂಸ್ ಇರೋದ್ರಿಂದ ಅವರಿಗೆ ಟೈಮ್ ಟು ಟೈಮ್ ಊಟ ತಿನ್ನಬೇಕು ಅವರು. ಸೊ ಅವ್ರು ಎಲ್ಲರೂ ತಿಂದಾದ್ಮೇಲೆ ಖುಷಿಗೆ ತಿನ್ನಿಸೋದ್ರಿಂದ ಎಲ್ಲ ಹಾಗಾಗಿ ಅನ್ನದಾಗಲೆಲ್ಲ ಇರುತ್ತೆ. ಸೊ ನಾನು ಲಾಸ್ಟಿಗೆ ಮಲ್ಗೋಕ್ಕಿಂತ ಮುಂಚೆ ಒಂದು ರೌಂಡೆಲ್ಲ ಕಿಚನ್ನು ಕ್ಲೀನ್ ಮಾಡಿ, ಕಸ ಗುಡಿಸಿ, ಅಲ್ಲೇನೇನು ಆಚೆಗೆಲ್ಲ ಏನೇನು ಗಲೀಜಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ಏನಕ್ಕಂದರೆ ನಾಳೆ ಬೆಳಿಗ್ಗೆ ಎದ್ದಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರಬೇಕು ಅಂತ ಅಷ್ಟೇ. ಯಾಕಂದರೆ ನಮ್ಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಗೆ ಮನೆ ಇರುತ್ತೋ, ಮನೆ ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮನಸ್ಸು ಹಾಗೆ ಕ್ಲೀನಾಗಿರುತ್ತೆ. ದ ಡೇ ಆಫ್ ಸ್ಟಾರ್ಟಿಂಗ್ ಅಂದರೆ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆಯಿಂದ. ಬೆಳಗ್ಗೆ ಹೇಗಿರುತ್ತೋ ನಮ್ಮ ಮೂಡು, ಮನೆ ಕ್ಲೀನಾಗಿರುತ್ತೋ ಹಾಗೆ ನಮ್ಮ ಮನಸ್ಸು ಕೂಡ ಇರುತ್ತೆ, ಹಾಗೆ ನಮ್ಮ ಮೈಂಡ್ ಕೂಡ ಇರುತ್ತೆ. ದಿನ ಹಾಗೆ ಒಳ್ಳೆ ರೀತಿಲಿ ಹೋಗುತ್ತೆ. ಸೊ ಆದ್ದರಿಂದ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ಬೆಳಗ್ಗೆ ಎದ್ದಾಗ ಅಮ್ಮ ಅಡುಗೆ ಮಾಡೋಕ್ಕೆ ಬರ್ತಾರೆ. ಸೊ ಅವ್ರಿಗೂ ಫ್ರೆಶ್ ಮೈಂಡಿಂದ ಫ್ರೆಶ್ ಡೇ ಸ್ಟಾರ್ಟ್ ಆಗಲಿ ಅಂತ. ಸೊ ಇವತ್ತು ನಾನು ಹೇಳಿದ್ದೆ ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ, ಖಂಡಿತ ನಾನು ಈ ಬ್ಲಾಗಲ್ಲಿ ಅಮ್ಮನ ಗಾಡೀಲಿ ಕೂರಿಸ್ಕೊಂಡು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಇವತ್ತಾಗಲಿಲ್ಲ, ಡ್ಯೂ ಟು ಸಿಚುವೇಶನ್ಸ್. ನೀವೇ ನೋಡಿದ್ರಲ್ಲ, ಅಮ್ಮ ಡಿಫ್ರೆಂಟ್ ಗಾಡೀಲಿ ಬಂದಿದ್ರು, ಕೀರ್ತಿ ಆಂಟಿ ಡಿಫ್ರೆಂಟ್ ಗಾಡೀಲಿ ಬಂದಿದ್ದರು. ಮತ್ತು ಅಂಗಡಿ ಹತ್ರ ಅಮ್ಮನ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಅಲ್ಲೇ ನಮ್ಮದು 7:30 ಆಗೋಯಿತು. ಆ್ಯಂಡ್ ಪ್ಲಸ್ ವೀಡಿಯೋ ಮಾಡೋಕ್ಕೆ ಯಾರೆಲ್ಲ ಕತ್ಲೆ ಆಗಿತ್ತು. ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅಮ್ಮನ್ನ ಕೂರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮಗೆ ಅಮ್ಮನ್ನ ಕೂಣಿಸಿ ಗಾಡೀಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವ್ಲಾಗೋಸ್ಕರ ಕಾಯ್ತಾ ಇರಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ. ಲವ್ಲಿ ಕಮೆಂಟ್ಸ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಸ್ವೀಟ್ ಟು ಟಾಕ್ ಟು ಯು ಗೈಸ್ ಆಫ್ಟರ್ ಮೆನಿ ಡೇಸ್. ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇದೇ ರೀತಿ ಸ್ಟಾರ್ಟಿಂಗ್ ಟು ಎಂಡಿಂಗ್ ರಕ್ಷಿತ್ ವ್ಲಾಗ್ ಮಾಡ್ತಿದ್ದಾನೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅಷ್ಟೇ, ಹೇಳೋಕ್ಕಿಷ್ಟ ಜಾಸ್ತಿ ಹೇಳೋಕ್ಕೇನೂ ಇಲ್ಲ. ತುಂಬ ಖುಷಿ ಆಗ್ತಿದೆ ಅಷ್ಟೇ. ಖುಷಿನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತು ತುಂಬ ಖುಷಿ ಆದರೆ. ಓಕೆ, ಎನಿವೇಸ್ ಲೇಟ್ ಆಯಿತು, ನಾನು ಮಲ್ಕೊಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.